ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ನಾನು ನಮ್ಮ ಆಫೀಸ್ ಹೋಗ್ತಿದ್ದೀನಿ. ನನಗೆ ವೀಕ್ಲಿ ಟ್ವೈಸ್ ಹೋಗೋಕ್ಕೆ ಹೇಳ್ತಾರೆ. ಸೊ ಅದರ್ವೈಸ್ ನಾನು ವರ್ಕ್ ಫ್ರಮ್ ಹೋಮೇ ಮಾಡೋದು. ಸೊ ಇವತ್ತಿನ ನನ್ನ ಡೇ ಹೇಗಿರುತ್ತೆ, ಆಫೀಸ್ಗೆ ಹೋಗಿ ಬಂದು ಮನೆ ಒಂದು ಕಂಪ್ಲೀಟ್ ಡೀಟೇಲ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಅಂದರೆ ಎಷ್ಟು ನನಗೆ ಬ್ಯುಸಿ ಲೈಫ್ ಇರುತ್ತೆ ಅಂತ. ಇದು ಒಂದು ಎಲ್ಲ ವರ್ಕಿಂಗ್ ವುಮೆನ್ಸ್ಗೆ ರಿಲೇಟೆಡ್ ಆಗಿರುತ್ತೆ. ಯಾಕೆಂದರೆ ವರ್ಕಿಂಗ್ ವುಮೆನ್ಸ್ ತುಂಬ ಜನ ಮನೇನೂ ನೋಡ್ಕೋಬೇಕು, ಆಫೀಸು ನೋಡ್ಕೋಬೇಕು ಆ ಥರ ಇರುತ್ತೆ. ಸೊ ನನಗೆ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಈ ಪ್ರಾಬ್ಲಮ್ ಏನಿಲ್ಲ. ಬಟ್ ಇವತ್ತು ಆಫೀಸ್ ಹೋಗಬೇಕು. ಅದು ಆ್ಯಕ್ಚುಲಿ ನನ್ನ ಆಫೀಸ್ ಇರೋದು BTM ಅಲ್ಲಿ ಆ್ಯಂಡ್ ನಾನಿರೋದು KRಪುರಮಲ್ಲಿ. ಸೊ ಎಷ್ಟು ಲಾಂಗ್ ಡಿಸ್ಟೆನ್ಸ್ ನಿಮಗೆ ಗೊತ್ತು. ಮೆಟ್ರೋ ವರ್ಕ್ ನಡೀತಿದೆ, ಬಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಬಸ್, ಆಟೋ, ಮೆಟ್ರೋ ನಾನು ಏನು ತೊಗೋತೀನೋ ಗೊತ್ತಿಲ್ಲ ಇವತ್ತು. ಲೆಟ್ಸ್ ಹೋಗೋಣ. ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಕ್ವಿಕ್ಕಾಗಿ ರೆಡಿಯಾಗಿ ನಿಮ್ಮ ಮುಂದೆ ಬರ್ತೀನಿ. ನೋಡಿ, ಈಗ ತಾನೇ ನನ್ನ ಮುದ್ದಾದ ಮಗ ಎದ್ದು ಬರ್ತಿದೆ. ಅವನಿನ್ನ ಸ್ಲೀಪಿಂಗ್ ಮೋಡಲ್ಲಿದ್ದಾನೆ. ನಾನು ಈಗ ಆಲ್ರೆಡಿ 7:30 ಆಗಿದೆ. ನಾನು ಆಲ್ಮೋಸ್ಟ್ 8 o'clock ಬಿಡಲೇಬೇಕು. ಆಗ ನಾನು ಅಟ್ಲೀಸ್ಟ್ ಮೆಟ್ರೋಲಿ ಹೋದರೆ ಒಂದು 9:30 ಒಳಗಡೆ ರೀಚ್ ಆಗ್ತೀನಿ. ಆಫೀಸ್ ಇರೋದು 9:30, ಬಟ್ ನಾನು 10ಗೆ ಬರ್ತೀನಿ ಅಂತ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಿ. ಸೊ ನಾನು 10ಗೆ ರೀಚ್ ಆಗಬೇಕು. ಸೊ ಲೆಟ್ಸ್ ಗೋ. ನೋಡಿ, ನಾನು ಈಗಾಗಲೇ ರೆಡಿ ಆಗಿದ್ದೀನಿ. ಸೊ ನಾನು ಕ್ವಿಕ್ಕಾಗಿ ರೆಡಿ ಆದೆ. ನಾನು ಜಾಸ್ತಿ ಟೈಮ್ ತೊಗೊಂಡಿಲ್ಲ, ಯಾಕಂದರೆ ಆಲ್ರೆಡಿ ಟೈಮ್ ಆಗಿದೆ. ನನಗೆ ಮತ್ತೆ ಹೋಗೋಷ್ಟೊಡೆ ತುಂಬ ಟೈಮ್ ತೊಗೊಳುತ್ತೆ. ಎಲ್ರಿಗೂ ಗೊತ್ತು, ತುಂಬ ಲಾಂಗ್ ಡಿಸ್ಟೆನ್ಸ್ ಇದೆ BTM ಟು KRಪುರಂ. ಸೊ ಹಾಗಾಗಿ ನನಗೆ ಟ್ರಾವೆಲಿಂಗ್ಗೆ ತುಂಬ ಟೈಮ್ ಬೇಕು. ಸೊ ಟೈಮ್ ವೇಸ್ಟ್ ಮಾಡಿದೆ. ಆಲ್ರೆಡಿ ನಾನು ಲೇಟಾಗಿದ್ದೆ, ಹಾಗಾಗಿ ಕ್ವಿಕ್ಕಾಗಿ ರೆಡಿ ಆಗಿದ್ದೀನಿ. ಸೊ ಬನ್ನಿ, ಈಗ ನಾವು ಹೊರಡೋಣ. ನಾನು ನಿಮಗೆ ಕಂಪ್ಲೀಟ್ ಏನೇನಾಗುತ್ತೆ ಏನು ಅಂತ ನೋಡೋಣ. ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದನ್ನು ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಹೊರಡೋಣ. ನಾನು ಮೆಟ್ರೋ ತೊಗೊಂಡೆ ಫ್ರೆಂಡ್ಸ್, ಯಾಕಂದರೆ ತುಂಬ ಲಾಂಗ್ ಡಿಸ್ಟೆನ್ಸ್ ಇದೆ ಅಲ್ವಾ. ಸುಮ್ಮನೆ ಬಸ್ಸಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ನಾನು ಟಿನ್ ಫ್ಯಾಕ್ಟ್ರಿಯಿಂದ ಬನಶಂಕರಿ ಮೆಟ್ರೋ ತೊಗೊಂಡೆ. ನೋಡಿ, ಇದು ಬನಶಂಕರಿ ಮೆಟ್ರೋ. ಸೊ ಇಲ್ಲಿಂದ ನಾನು ಆಫೀಸಿಗೆ ಎಕ್ಸಾಕ್ಟ್ ಒಂದು 10 o'clock ರೀಚ್ ಆಗಿಬಿಟ್ಟೆ ಕರೆಕ್ಟ್ ಟೈಮ್ಗೆ. ಮತ್ತು ಬನಶಂಕರಿಯಿಂದ ನಾನು ಬಸ್ ತೊಗೊಂಡೆ. ಅಲ್ಲಿ 10 to 15 minutes ಇದೆ ಅಷ್ಟೇ. ಇದೇ ನಮ್ಮ ಆಫೀಸು, ನೋಡ್ಬೋದು ನೀವು. ಈಗ ನಾನು ಫಸ್ಟ್ ಫ್ಲೋರಲ್ಲಿ ಇರೋದು ನಮ್ಮ ಆಫೀಸ್. ನಾನು ಕೆಳಗಡೆ ನಿಮ್ಗೆ ಏನು ತೋರಿಸೋದಲ್ಲ, ಅದು ಗ್ರೌಂಡ್ ಫ್ಲೋರ್. ಸೊ ಬನ್ನಿ, ನಾನು ನಿಮಗೆ ನಮ್ಮ ಆಫೀಸ್ನ ತೋರಿಸ್ತೀನಿ. ಕಂಪ್ಲೀಟಾಗಿ ತೋರ್ಸೋಕ್ಕಾಗಲ್ಲ, ಒಂದು ಜಸ್ಟ್ ಲುಕ್ಗೆ ಮಾತ್ರ ತೋರಿಸ್ತೀನಿ. ಸೊ ಆಫೀಸೆಲ್ಲ ರೀಚ್ ಆದಮೇಲೆ ಟಿಫನ್ ಮಾಡಿರಲಿಲ್ವಲ್ಲ, ಸೊ ಟಿಫನ್ ಮಾಡೋಣ ಅಂತ ಹೋಗಿ ನಾನು ಆ್ಯಕ್ಚುಲಿ ಮಸಾಲೆ ದೋಸೆ ತಿಂದೆ. ವೀಡಿಯೋ ಮಾಡೋದನ್ನು ಮಿಸ್ ಮಾಡಿಕೊಂಡೆ. ದೋಸೆ ತಿಂದು ವಿತ್ ಟೀಸ್ ಎಲ್ರಿಗೂ ಫೇವ್ರೇಟೇ ಅಲ್ವಾ. ಅದಾದಮೇಲೆ ಆಫೀಸ್ಗೆ ಬಂದು ಸ್ವಲ್ಪ ಪ್ಯಾಂಟ್ರಿ ಯೂನಿಟ್ ಬೇಕಾಗಿತ್ತು. ಅದು ಪ್ಯಾಂಟ್ರಿ ಸಾಮಾನು ಇರಲಿಲ್ಲ, ಅದನ್ನು ತೊಗೊಬರೋಣ ಅಂತ ಅಲ್ಲಿ ಪಕ್ಕದಲ್ಲೇ ಒಂದು ಆಶೀರ್ವಾದ್ ಸೂಪರ್ ಮಾರ್ಕೆಟ್ ಅಂತ ಇದೆ, ಅಲ್ಲಿ ಹೋಗಿದ್ದೆ. ನಾನು ಈ ರೀತಿ ಹೋದಾಗ ಅವ್ರಿಗೆ ಕೊಡಿಸ್ಬಿಟ್ರೆ ಅವ್ರಿಗೆ ಏನು ಬೇಕೋ ಒಂದು ಬಿಗ್ ಟಾಸ್ಕೇ ಮುಗಿಯುತ್ತೆ. ಅದನ್ನೆಲ್ಲ ಶಾಪ್ ಮಾಡಿ ಆದಮೇಲೆ ನನಗೆ ಆಫೀಸಲ್ಲಿ ನಂದೇನು ವರ್ಕ್ ಇತ್ತು ಆ ವರ್ಕ್ನ ಮುಗಿಸಿ ನಾನು ಮನೆಗೆ ರಿಟರ್ನ್ ಆದೆ, ಯಾಕಂದರೆ ನನಗೆ ಮತ್ತೆ ಈವ್ನಿಂಗ್ ಲೇಟ್ ಆಗುತ್ತೆ. ಹಾಯ್ ಫ್ರೆಂಡ್ಸ್, ಈಗ ತಾನೇ ಜಸ್ಟ್ ಆಫೀಸಿಂದ ಬಂದೆ. ಸೊ ಫುಲ್ ಟಯರ್ಡಾಗಿದೆ. ನಮ್ಮ ಮನೆ ಕೆಲಸ ಎಲ್ಲ ಹಾಗೇ ಇದೆ. ಜಸ್ಟ್ ಬಂದು ಫಸ್ಟ್ ನಾನು ಊಟ ತಿಂದೆ. ಬ್ರೇಕ್ಫಾಸ್ಟ್ ಮಾತ್ರ ಹೊರಗಡೆ ಮಾಡಿದ್ದೆ. ಸೊ ಈಗ ಲಂಚ್ ಬರೋಷ್ಟೊಡೆ 3 ಆಯಿತು. ಸೊ ಮನೆಯಲ್ಲೇ ಮಾಡೋಣ ಅಂತ ಬಂದೀಗ ಜಸ್ಟ್ ಲಂಚ್ ಆಗಿದೆ. ಸೊ ನೋಡಬೇಕು, ಇನ್ನು ಮಗು ಈಗ ಸ್ಕೂಲಿಂದ ಬಂದಿದ್ದಾನೆ, ಅವನ್ನ ಟ್ಯೂಷನ್ ಕಳಿಸ್ಬೇಕು. ಈ ರೀತಿ ಇನ್ನು ಕೆಲಸಗಳಿದೆ, ಮನೆ ಕೆಲಸ ಇದೆ, ಪೆಂಡಿಂಗ್ ಇದೆ. ಸೊ ನಾನು ನಿಮಗೆ ತೋರಿಸಿದ್ನಲ್ವ ಪ್ರೀವಿಯಸ್ ವ್ಲಾಗಲ್ಲಿ, ನಾನು ಮ್ಯೂಸಿಯಮಲ್ಲಿ ಹೋಗಿ ಬೈ ಮಾಡಿದ್ದು. ಸೊ ಅದೇ ಇಯರಿಂಗ್ಸ್ನ ಇಲ್ಲಿ ನಾನು ವೇರ್ ಮಾಡಿದ್ದೀನಿ. ತುಂಬ ದಿನ ಆಗಿತ್ತು ನಾನು ಆ್ಯಕ್ಚುಲಿ ಈ ರೀತಿಯಾದ ಒಂದು ಫ್ಯಾನ್ಸಿ ಇಯರಿಂಗ್ಸ್ನ ವೇರ್ ಮಾಡಿ ತೊಗೊಂಡೆ ಅಲ್ವಾ, ತುಂಬ ಇಷ್ಟ ಆಯಿತು. ಇವತ್ತು ಹಾಗೆ ವೇರ್ ಮಾಡಿದೆ ಅದನ್ನು. ಬನ್ನಿ, ನಾನು ವ್ಲಾಗ್ನ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಆದರೆ ಕಂಟಿನ್ಯೂ ಮಾಡ್ತೀನಿ ಅವ್ನ ಟ್ಯೂಷನ್ ಆ್ಯಂಡ್ ಡಿನ್ನರ್ ಪ್ರಿಪ್ರೇಷನ್ದು. ಇಲ್ಲಾಂದರೆ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನಗೆ ಟಯರ್ಡ್ ಆಗಿತ್ತು ಅಂತ ನಮ್ಮ ಯಜಮಾನ್ರೆ ನನ್ನ ಮಗನ ಟ್ಯೂಷನ್ಗೆ ಕರ್ಕೊಂಡೋದ್ರು. ನೋಡ್ಬೋದು, ಅವರಿಬ್ಬರು ಈ ರೀತಿ ಜೊತೆಯಲ್ಲಿ ಹೋಗೋದನ್ನು ನೋಡೋದೇ ಒಂದು ಮನಸ್ಸಿಗೆ ಖುಷಿ. ಎಲ್ಲರಿಗೂ ಅಷ್ಟೇ ಅಲ್ವಾ. ನನಗೆ ಅದನ್ನೇ ನೋಡ್ಕೊಂಡು ನಾನು ಹಾಗೆ ಜಸ್ಟ್ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ.
ಈಗ ಫ್ರೆಂಡ್ಸ್ ನೀವು ನೋಡಿದ್ರಲ್ಲ, ಅವ್ರು ಬಂದು ನಮ್ಮ ಮನೆಯವರು ಮತ್ತು ಮಗುನ ಟ್ಯೂಷನ್ಗೆ ಬಿಟ್ಬಿಟ್ಟು ಬರೋಕ್ಕೆ ಕೂತರು. ವೈ ಬಿಕಾಸ್ ನಾನು ಏನಾದರೂ ಹೊರಗಡೆ ಹೋದಾಗ, ಎಲ್ಲಾದರೂ ಹೊರಗಡೆ ಹೋಗಿ ಬಂದಾಗ ನನಗೆ ಟಯರ್ಡ್ ಆಗಿರುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಆ ಟೈಮಲ್ಲೆಲ್ಲ ಅವರೇ ಬಿಟ್ಬಿಡ್ತಾರೆ. ನಾನು ಅವ್ರಿಗೆ ಹೇಳಬೇಕಂತ ಕೂಡ ಇರೋದಿಲ್ಲ. ಈ ಥರ ಅಂಡರ್ಸ್ಟ್ಯಾಂಡಿಂಗ್ ಇದೆ ಆ ರೀತಿ. ಓಕೆ, ಇವಳು ಇವತ್ತು ಹೊರಗಡೆ ಹೋಗಿ ಬಂದಿದ್ದಾಳೆ, ಇವಳಿಗೆ ಟಯರ್ಡ್ ಆಗಿದೆ ಅಂತ ಹೇಳ್ಬಿಟ್ಟು ಅವರೇ ಈಗ ಬಿಟ್ಟು ಬಂದರು. ಹೋಗಿದ್ದಾರೆ ಬಿಟ್ಟು ಬರೋದೆ ಹೊರಗಡೆ. ಆ್ಯಕ್ಚುಲಿ ಗಿಡಕ್ಕೆ ನೆನ್ನೆ ಕೂಡ ನೀರು ಹಾಕಿರಲಿಲ್ಲ, ಯಾಕಂದರೆ ಮಳೆ ಬರ್ತಿತ್ತು. ಸೊ ಮಳೆ ಬರ್ತಿರೋದ್ರಿಂದ ಡೈಲಿ ನೀರು ಹಾಕೋಷ್ಟು ಏನು ಬೇಕಾಗಿಲ್ಲ, ಅದು ತೇವ ಇತ್ತು, ಹಾಗಾಗಿ ಹಾಕಿರಲಿಲ್ಲ. ಮಳೆ ಅನ್ನೋದಕ್ಕಿಂತ ಮೋಡ ಮುಚ್ಕೊಂಡಿತ್ತು ಕಂಪ್ಲೀಟಾಗಿ. ಸೊ ಬಿಸಿಲಿರಲಿಲ್ಲ, ಹಾಗಾಗಿ ಅದಕ್ಕೇನು ಜಾಸ್ತಿ ಬೇಕಿಲ್ಲ ನೀರು ಅಂತ ನೆನ್ನೆ ನಾನು ಹಾಕಿರಲಿಲ್ಲ. ಸೊ ಈಗ ಫಸ್ಟ್ ಹೋಗಿ ನಾನು ಅದಕ್ಕೆ ನೀರು ಹಾಕಬೇಕು. ಸೊ ಅದಕ್ಕೆ ನಿಮ್ಮ ಜೊತೆನೂ ಅದನ್ನು ಹಾಗೆ ಶೇರ್ ಮಾಡೋಣ ಅಂತ ಕಂಟಿನ್ಯೂ ಮಾಡ್ತಿದ್ದೀನಿ ವಿಡಿಯೋನ. ಬನ್ನಿ ಗಿಡಕ್ಕೆಲ್ಲ ನೀರು ಹಾಕೋಣ. ಇಲ್ಲಿ ನೋಡಿ, ನಮ್ಮ ಮನೆಯಿಂದ ನಿಮಗೆ ಹೊರಗಡೆ ಬಂದರೆ ಈ ರೀತಿ ಒಂದು ಲುಕ್ ಕಾಣಿಸುತ್ತೆ. ಈ ಖಾಲಿ ಜಾಗ ಎಲ್ಲ, ಈ ತೆಂಗಿನ ಮರ ಇದೆಲ್ಲ ಏನಿದೆ ಅಲ್ವಾ, ಇದೆಲ್ಲ ಬಂದು ಒಂದು ಪ್ರಾಪರ್ಟಿ, ಒಬ್ಬರದು ಸ್ಕೂಲ್ದು ಪ್ರಾಪರ್ಟಿ. ನಮ್ಮ ಮನೆಯಿಂದನೇ ಆ ಬ್ಯಾಕ್ ಸೈಡಲ್ಲಿ ಆ ಸ್ಕೂಲ್ ಇದೆ. ಹಾಗಾಗಿ ಆ ಪ್ರಾಪರ್ಟಿ ಅವರಿನ್ನೂ ಹಾಗೆ ಖಾಲಿ ಬಿಟ್ಟಿದ್ದಾರೆ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನೋಡಿ ಮೋಡ ಎಲ್ಲ ಹೇಗೆ ಕವರ್ ಆಗಿದೆ ಅಂತ. ಈ ವೆದರ್ನಲ್ಲಿ ಅದನ್ನು ಎಂಜಾಯ್ ಮಾಡೋದೇ ಒಂದು ಖುಷಿ. ನಾನು ಕೆಲವೊಂದು ಗಿಡಗಳು ಹಾಕಿದ್ದೀನಿ ಅಲ್ವಾ, ಅದನ್ನು ನಿಮಗೆ ಜಸ್ಟ್ ಒಂದು ತೋರಿಸೋಣ ಅಂತ. ಇದು ಆ್ಯಕ್ಚುಲಿ ನಾವು ಲೆಮನ್ ಟ್ರೀ ಅಂತ ತಂದ್ರಿ, ಮನೆಗೆ ತಂದಮೇಲೆ ಗೊತ್ತಾಯಿತು ಇದು ಲೆಮನ್ ಟ್ರೀ ಅಲ್ಲ, ಆರೆಂಜ್ ಅಂತ. ನೋಡಬೇಕು, ಇಷ್ಟು ಚಿಕ್ಕ ಗಿಡದಲ್ಲಿ ನೋಡ್ಬೋದು ನೀವು, ತುಂಬ ಚಿಕ್ಕ ಗಿಡ, ಇಷ್ಟು ಚಿಕ್ಕ ಗಿಡದಲ್ಲಿ ಇಷ್ಟು ಆರೆಂಜ್ ಬಿಟ್ಟಿದೆ. ಅದು ಗ್ರೋ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಸುಮ್ಮನೆ ನೋಡ್ತಿದ್ದೀವಿ. ಆ್ಯಂಡ್ ಈ ರೋಸ್ ಬಂದು ನನ್ನ ಫೇವ್ರೆಟ್ ಕಲರು. ಇದು ಒಂಥರ ಆರೆಂಜಿಶಲ್ಲಿದೆ, ಅದು ಹೇಳೋಕ್ಕಾಗಲ್ಲ. ನನಗೆ ನಮ್ಮ ಮನೇಲಿರೋ ಎಲ್ಲ ರೋಸ್ಗಿಂತ ಇದು ನನಗೆ ತುಂಬ ಇಷ್ಟ. ಯಾಕಂದರೆ ಇದ್ರ ಕಲ್ಲರೇ ಒಂಥರ ಡಿಫ್ರೆಂಟಾಗಿ ಒಂದು ಅಟ್ರಾಕ್ಟಿವ್ ಕಲರ್ ಇದೆ ಆರೆಂಜು. ಈ ರೀತಿ ಕೆಲವೊಂದು ರೋಸು, ಕೆಲವೊಂದು ಗಿಡಗಳನ್ನು, ಇದು ನೋಡಿ ನಿಮಗೆ ಮಸ್ಕ್ ಮೆಲನು, ನಾನು ಸುಮ್ಮನೆ ತಿಂದಿದ್ದು ಬೀಜ ಹಾಕಿದ್ದೆ. ಅದರಲ್ಲಿ ತುಂಬ ಒಂದು 3-4 ಗಿಡ ಮಸ್ಕ್ ಮೆಲನ್ ಬರ್ತಿದೆ. ಅದರಲ್ಲಿ ಇದು ಒಂದು, ಅದು ಒಂದು, ನನಗೆ ಗೊತ್ತಿಲ್ಲ ಇದು ಯಾಕೆ ವೈಟಿಗೆ ಬರ್ತಿದೆ ಸ್ವಲ್ಪ ಕಲರು. ಅದು ಸ್ವಲ್ಪ ಡಾರ್ಕ್ ಗ್ರೀನಲ್ಲಿದೆ, ಇದು ಲೈಟ್ ಗ್ರೀನಲ್ಲಿದೆ. ಬಟ್ ಈ ರೀತಿ ಬಂದಿದೆ. ಇದಕ್ಕೆಲ್ಲ ನೀರು ಹಾಕಬೇಕು. ಇಲ್ಲೊಂದು ಮಸ್ಕ್ ಮೆಲನ್, ಇಲ್ಲೊಂದಿದೆ ನೋಡ್ಬೋದು ನೀವು, ನಿಮಗೆ ಕ್ಲೀನಾಗಿ ಕಾಣಿಸ್ತಿದೆ ಅನಿಸುತ್ತೆ. ಈ ರೀತಿ ಗಿಡಗಳನ್ನೆಲ್ಲ ಹಾಕಿದ್ದೀನಿ. ಫಸ್ಟ್ ಟೈಮ್ ಟ್ರಯಲ್ ಮಾಡ್ತಿದ್ದೀನಿ. ಅದರಲ್ಲಿ ನಮಗೆ ಫಲ ಸಿಕ್ಕಿದ್ರೆ ಓಕೆ, ಸಿಕ್ಕಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ವಲ್ಲ. ಹಾಗಾಗಿ ತುಂಬಾ ನಾನು ಟ್ರೈ ಮಾಡಿದ್ದೀನಿ. ತುಂಬ ಹಣ್ಣು ತರಕಾರಿ ಎಲ್ಲ ಹಾಕಿದ್ದೀನಿ. ಕೆಲವೊಂದು ಬಂದಿದೆ, ಕೆಲವೊಂದು ಬಂದಿಲ್ಲ. ಇದೆಲ್ಲ ಎಕ್ಸ್ಪೀರಿಯನ್ಸ್ ಅಷ್ಟೇ, ಅದರಿಂದ ಬೇಜಾರು ಮಾಡ್ಕೊಳ್ಳೋವಂಥದ್ದು ಏನೂ ಇಲ್ಲ. ನೋಡಿ, ಇದು ಅಲಸಂದೆ ಒಂದು 3-4 ಬಿಟ್ಟಿತ್ತು, ಅದನ್ನು ಕೂಡ ಕಟ್ ಮಾಡ್ಕೋತಿದ್ದೀನಿ. ಇದಾಗಿತ್ತು ನನ್ನ ಈ ದಿನದ ವ್ಲಾಗ್. ನಿಮಗೆ ಈ ದಿನದ ವ್ಲಾಗ್ ಇಷ್ಟ ಆಗಿರುವುದೇ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ಹೊಸ ವಿಡಿಯೋದೊಟ್ಟಿಗೆ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.